ಆಯ್ತು. ಏನೋ ವೆಲ್ಕಮ್ ಟು ಬ್ಯಾಕ್ ಮೈ ನ್ಯೂ ಬ್ಲಾಗ್. ಈ ಬ್ಲಾಗಲ್ಲಿ ಅಂದರೆ ನಮ್ಮಮ್ಮಗೆ ಫ್ರ್ಯಾಂಕ್ ಮಾಡ್ತಾ ಇದ್ದೀನಿ. ಏನಂತ ಆಕ್ಸಿಡೆಂಟ್ ಆಗೋದು ಈ ಥರ. ಬನ್ನಿ ನಮ್ಮಮ್ಮ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ನೋಡ. ಮಮ್ಮಿ ಏನು ಮಾಡ್ತಾ ಇದೆಯಾ? ನನಗೆ ಏನೋ ಹೇಳಬೇಕು. ಏನೋ ಗಾಡಿ ಬಿದ್ದೋಗಿದೆ. ನಿಮಗೆ ಕೊಬ್ಬ ಅಂದರೆ ಮಮ್ಮ ವೀಡಿಯೋ ಮಾಡ್ಕೊಂಡು ಹೋಗ್ತದೆ ಬಿದ್ದೋದೆ. ಮೈ ಮೇಲೆ ಭಯ ಆಯ್ತಾ ನಿಮಗೆ? ಭಯ ಆಯ್ತು ಅಂದರೆ ಏನಕ್ಕೆ ಏನು ಗಾಡಿ ಎತ್ಕೊಂಡು ದಿಗ್ಲು ಬೈಯಲ್ಲ ನಿಂಗೆ ಎತ್ತೆ ಅಂತ ಅವಳು ಹಾಕ್ಬಿಡ್ತೀನಿ ನೋಡು. ಹೋಗ್ಬಿಡು ಅಂತ ಎಲ್ಲ ಮಾ ಏನು ಹೋಗ್ಬಿಡಮ್ಮ, ವೀಡಿಯೋ ಮಾಡ್ಕೊಂಡೋಕೆ ಬಿದ್ದೋದೆ. ದಿಗ್ಲಿಲ್ಲ ಭಯ ಇಲ್ಲ ಮನುಷ್ಯರಿಗೆ ಏನಿದ್ ಮಾತು ಕೇಳಲ್ಲ. ಏನು ಕೇಳಿವ ಮಕ್ಳಂತೆ ಮಕ್ಕಳು ಏನೋ ಹಾಯ್ಕೊಡ್ತೀನಿ ನಾವು ಹೋಗಿ. ಏನಲ್ಲ ಈ ಮೈ ಮೇಲೆ ಭಯ ಇದ್ರೆ ಏನೋ ಅನ್ಬೋದು ಮನುಷ್ಯನಿಗೆ. ದಿಗ್ಲಿಲ್ಲ ಭಯ ಇಲ್ಲ. ಏನು ಕೆಲಸ ಕೊಡ್ತೀಯ ನೀನು ಸುಮ್ಮನೆ ಹೋಗಿ ಎಲ್ಲ ಹೋಗಿ ಮನೇಲಿ ಇರೋಕ್ಕಾಗಲ್ಲ. ಹೋಗಿ ಎಲ್ಲ ಮನೇಲಿ ಇರೋಣ ಅಂತ ಗಾಡಿ ಎತ್ಕೊಂಡು ಹೋಗ್ತಾರಂತೆ. ಭಾನುವಾರ ಮನೇಲಿ ಇರ್ತೀರ ಬಿಡೋದು ಬರೋದು ಒದ್ದಾಡೋದು ಈ ನೋವುಗಳು ಬೇಕಾ ನಿಮಗೆ? ಅಲ್ಲ, ವಾರ ಪೂರ್ತಿ ಕೆಲಸ ಮಾಡ್ತೀವಿ, ಒಂದಿನ ಗಾಡಿ ಎತ್ಕೊಂಡು ಹೋದ್ನಪ್ಪ, ಅದಕ್ಕೆ ನಾವು ಅದು ಬಿದ್ದಿಸಕ್ನ. ಅದೇ ಬಿದ್ಬಿಟ್ಟು ಹೋಗಿ ಮಲ್ಕೊಂಡೋಗಿ ಕೈ ಕಾಲು ಮುಟ್ಕೊಂಡು ಎಲ್ಲರೂ ಬಿದ್ದೋಗಿ ಹೋಗಿ ಮಲ್ಕೊಂಡ್ಬಿಡೋಗಿ ಎಲ್ಲನೂ ಹೋಗಿ. ಯಾರು ಹೇಳೋಕೆ ಕೇಳೋ ಭಯ ಇಲ್ಲ ಮೈಯಲ್ಲಿ, ಏನೂ ಇಲ್ಲ ಮನುಷ್ಯನಿಗೆ. ದಿಗ್ಲು ಬಾಯಿ ಇದ್ರೆ ಏನು ತಿಂಗೆಲ್ಲ ಬಾಳ್ತೀಯ ನೀನು? ಇವಾಗ ಏನಾಗೋಯ್ತು ಅಂತ ಅದು ಏನಾಗೋಯ್ತು? ಏನು ಭಯ ಬೇಡ ಮನುಷ್ಯನಿಗೆ. ಏನಾದ್ರೆ ಯಾರು ನೋಡ್ತಾನೆ? ದಿಗ್ಲಿದ್ರ ಬಾಳ್ತಾನೆ. ಹೋಗಿ ಎಲ್ಲ ನಾವು ಇರೋಣಪ್ಪ ಮನೇಲಿ ನೆಮ್ಮದಿಯಾಗಿ ನಿದ್ದೆ ಮಾಡೋಣ ಮಲ್ಗೋಣ ಅಂದಿರ. ಆಮೇಲೆ ಏನಾಮೇಲೆ ಕಷ್ಟ ಬಿದ್ದಿದ್ಯಾ ತಾನೆ, ಕೆಲಸ ಮಾಡಿದ್ದೆ ತಾನೆ, ಮನೇಲಿ ಇರ್ಬೇಕಲ್ಲ ನೀನು. ಏನೋ ವಾರ ಒಂದು ದಿವಸ ಸುತ್ತಾಡಕ್ಕೆ ಹೋಗೋಣ ಅಂತ ಹೇಳ್ದಪ್ಪ, ನಾನು ಅಡ್ಡ ಬಂದ್ಬಿಟ್ಟ ವಿಡಿಯೋ ಮಾಡ್ಕೊಂಡು ಹೋಗಿ ಬಿದ್ದೋದೆ. ಏನು ಭಯ ಇಲ್ಲ ಮೈ ಮೇಲೆ ರೋಡ್ಗಳಲ್ಲಿ ಓಡಾಡೋದು. ಏನಕ್ಕಪ್ಪ ಈ ಬಾಧೆ ಎಲ್ಲ ಬೇಕಾ ನಿನ್ಗ? ಬೇಕಾ? ಹೆಚ್ಚು ಕಮ್ಮಿ ಆದರೆ ಯಾರು ನೋಡ್ತಾರೆ? ರಜಾ ಅದೇ ಕೆಲ್ಸಕ್ಕೆ ಒಂದು 2 ದಿನ ರಜಾ ಆಗುತ್ತೆ. ರಜಾ ಹಾಕಿ ಮಲ್ಕೋ. ರಜಾ ಅಲ್ಲ, ರಜಾ ಎಲ್ಲ ನಾವು ಹೋಗ್ಲಿ. ರಜಾ ಹಾಕಿಕೊಂಡ್ರೆ ಏನೂ ಆಗ್ಬಿಡಲ್ಲ. ಬೇಡ ಹೇಳ್ತಾರಲ್ಲ ನನಗೆ, ನಿನ್ಗೇನೋ ಆದರೆ ಹೆಚ್ಚು ಕಮ್ಮಿ ಆದರೆ ಯಾರು ನೋಡ್ತಾರೆ? ನೀನೇ ಯಾರಿದ್ದಾರೆ ಅಂತ ನೋಡ್ತಾರೆ. ನೀನೇ ನೋಡ್ತೀಯಾ? ಏನಕ್ಕೆ ನೋಡಬೇಕು? ಅದಕ್ಕೆ ಬಾಯಿ ಮುಚ್ಕೊಂಡು ಮನೇಲಿ ಬಿದ್ದಿರ್ಬೇಕು ತಾನೆ. ಹೋಗ್ಬೇಕಾ? ಇದೆಲ್ಲ ಮಾಡ್ಕೊಬೇಕಾ ನೀನು? ನಿಮ್ಗೆ ಬೇಕಾ ಇದೆಲ್ಲ? ನಾನು ಬೇಕಂತ ಬಿದ್ದೆ ಅನ್ನಮ್ಮ. ಬೇಕಂತಾನೆ ಬಿದ್ದಿರ್ತೀಯ ಬಿಡು. ಫೋನು ಚಿನ್ನ ಬಿಡ್ರಿ. ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ಇದೊಂದು ದೊಡ್ಡ ಅಭ್ಯಾಸ ಆಗ್ಬಿಟ್ಟೈತೆ ಫೋನ್ ಅನ್ನೋದು ಹುಚ್ಚು. ಫೋನ್ ಹುಚ್ಚಿಂದಾನ ಏನಾರ ಜೀವನೇ ಕಳ್ಕೊಂಡ್ಬಿಡ್ತಾರೆ ಕೆಲವರು. ಇದೆಲ್ಲ ಬೇಕಾ ನಿಮಗೆ? ಬೇಕಾ ನಿನಗೆ ಅಂದರೆ ಬೇಕಂತ ಯಾರು ಫೋನ್ ಎತ್ತಿ ಬಿಸಾಕ್ಬಿಡ್ತೀವಿ. ಅಲ್ಲ, ಬೇಕಂತ ಯಾವಾಗ ಬೀಳ್ತಾರ? ಅದೇ ಫೋನ್ ಎತ್ಕೊಳ್ಳೋದು ಬಿಸಾಕ್ಬಿಡ್ತೀವಿ. ಫೋನ್ ಇದೆ ತಾನೇ ನೀನು ಇಷ್ಟೆಲ್ಲ ಮಾಡ್ಕೊಳೋದು, ಇಷ್ಟೆಲ್ಲ ಬಾಧೆ ಬೀಳುತ್ತೆ. ಫೋನೇ ಇಲ್ಲ ಅಂದರೆ ಆರಾಮಾಗಿ ಮನೇಲಿ ಇರ್ತೀಯ. ಫೋನ್ ಇದೆ ಅದೇನೋ ಓಡಾಡೋಕ್ಕೆ, ಅದನ್ನ ಗಾಡಿ ಬೇಕು ಹೋಗೋದು, ಇಲ್ಲಾಂದರೆ ಅಲ್ಲಿ ಬಿದ್ದು ಬರೋದು, ಬಾಧೆ ನೋವು ಇಟ್ಕೊಳೋದು. ಇಷ್ಟು ಹೇಳಿದ್ರು ಕೇಳೋದು. ಏನೇ ಬೇಕಾ ಅನ್ಭವಿಸ್ಕೊಂಡು ಬಾಳೋದು ಹೋಗಿ. ಭಯ ಇದೆ ಹೋಗಿ, ಭಯ ಐತೆ ಹೋಗ್ಬಿಡು. ಹೋಗಿ ಎಲ್ಲ ಹೋಗಿ ಆಯ್ಕೊಂಡು ತಿನ್ನೋ. ಅಲ್ಲ, ಬಿದ್ದು ಬಂದ್ರೆ ಸಮಾಧಾನ ಬಾಧೆ ನಿಂಗೆ ಎಲ್ಲ ನಿಂಗೆ, ನನಗೇನಾಗಲ್ಲ. ಹೋಗಿ ಅಲ್ಲ, ಬಿದ್ದು ಬಂದವ್ರೆ ಸಮಾಧಾನ ಮಾಡೋಣ. ಸಮಾಧಾನ ಮಾಡ್ತೀನಿ. ನಿನಗೆ ಬುದ್ಧಿ ಇಲ್ಲ. ಚಿಕ್ಕ ಹುಡುಗನ ನೀನು ಹೇಳು. ಸಮಾಧಾನ ಮಾಡ್ತಾರೆ ನೀನು. ಸಮಾಧಾನ ಬಿದ್ದು ಬಂದಿರೋದು ಅಲ್ದಿರ ಇರೋ ಬಾಧೆಗಳು ಎಷ್ಟೈತೆ ಅನ್ನೋದು ಗೊತ್ತಿಲ್ಲ. ಬಿದ್ದು ಬಂದ್ಬಿಟ್ಟು ಸಮಾಧಾನ ಮಾಡ್ಬೇಕಂತೆ. ನಾನು ಹೇಳಿದ್ರೆ ತಾನೇ ಬೆಳಗ್ಗೆನೆ ಹೋಗ್ಬಿಡೋ ಮನೇಲಿರೋ ಅಂದ್ಬಿಟ್ಟ. ಏನಕ್ಕೆ ಹೋಗ್ಬೇಕು? ಏನಕ್ಕೆ ಹೋಗ್ಬೇಕಂದ್ರೆ ಭಾಳ ಸುತ್ತಾಡ್ಕೊಂಬರಕ್ಕೆ ಹೋದೆ ಅಷ್ಟೇ. ಏನಕ್ಕೆ ಹೋಗ್ಬೇಕು ಅಂದ್ರೆ ಸುತ್ತಾಡೋದ್ಬೇಕು. ನೀನು ಸುತ್ತಾಡೋದು ಭಾನುವಾರ ರೆಸ್ಟ್ ತಗೊಬೇಕು ಆರಾಮಾಗಿ ಮನೇಲಿದ್ದು. ವಾರ ಪೂರ್ತಿ ಕೆಲಸ ಮಾಡ್ಕೊಂಡು ಭಾಳ ಮನೇಲಿ ಯಾವಾಗ ಇರ್ತಾನೆ? ಇದ್ಬೇಡ. ಹೋಗಿ ಬಿದ್ಬಿಟ್ಟು ಬಂದು ನೋವು ತಿನ್ಕೊಂಡು ನಿನ್ನ ಬಾಧೆ ನಿನಗೆ, ನಿನ್ನ ನೋವು ನಿನಗೆ. ನನಗೇನಾಗಬೇಕು? ನಿನಗೆ ತಾನೇ ನೋವಾಗ್ತಾ ಇರೋದು, ನಿನಗೆ ತಾನೇ ಬಾಧೆ ಆಗ್ತಾ ಇರೋದು. ಸರಿ ಬಿದ್ದು ಬಂದು ನೀನು ತಾನೇ ಒದ್ದಾಡ್ತಾ ಇರೋದು. ಹೋಗಿ ಒದ್ದಾಡೋದು. ನನಗೇನು ಹೇಳ್ತಾ ಇದ್ರು ನಾನು ನಿಂಗೆ ಹೇಳೋದು, ನೀನು ನೋವು ನೀನು ತಿಂತಾ ಐತೆ ಗೊತ್ತಾಗುತ್ತೆ. ಹೋಗು. ಹಿಂಗೆಲ್ಲ ಹೋಗ್ಬಾರ್ದಪ್ಪ ಅನ್ನೋದು. ನೀಗೆ ಹೇಳಿದ್ರೆ ಹಾಸ್ಪಿಟಲ್ಗೆ ಹೋಗಿ ಕೇಳಬೇಕು. ದೊಡ್ಡವ್ರನ್ನ ಭಯ ಇರಬೇಕು ಮನುಷ್ಯನಿಗೆ. ಅದಿಲ್ಲ ಅಂದಮೇಲೆ ಒದ್ದಾಡ್ತೀಯ, ಅನ್ಭವಿಸ್ತೀಯ, ನೋವು ತಿಂತೀಯ. ಹೋಗ್ತೀನಿ ನೋವು. ನೀನು ನೋವು ತಿನ್ಕೊಂಡು ಮಲ್ಕೋ. ಗೊತ್ತಾಗುತ್ತೆ ನೋವಾದಾಗ ಅಮ್ಮ ಅಂತ. ಇಲ್ಲ ಅಂದರೆ ಅರ್ಥ ಆಗಲ್ಲ. ಹೋಗು. ಏನು ಬಿದ್ದು ಕೈ ಕಾಲು ಮುರಿದಾಕೊಂಡು ಡೈಲಾಗ್ ಹೊಡಿತಾ ಇದೆಯಾ? ಅಲ್ಲ, ಆಗಿರೋದು ಇಷ್ಟೇ ಚಿಕ್ಕ ಗಾಯ. ಅದು ಬಂದಿದ್ಯಲ್ಲ ಹೋಗು. ಬಿದ್ದು ಬಂದಿದ್ಯಲ್ಲ ಹೋಗು. ಗೊತ್ತಾಗ್ತು ಹೋಗು. ಇಷ್ಟ ಆಗಲಿ ಅಷ್ಟಾಗಲಿ ನೋವು ಯಾರಿಗೆ ಹೇಳು? ನೀನು ಅಲ್ಲಿ ಬಿದ್ದು ಬಂದಿರ್ತೀಯ. ನೋವು ತಿನ್ನೋಳು ನಾನಿಲ್ಲಿ.
ಮಗನಿಗೆ ನಾನು ಒದ್ದಾಡ್ಬೇಕಲ್ಲ ಇನ್ನು ನಿಮಗೇನು ನೀವು ಬಿದ್ದು ಬಂದು ಒದ್ದಾಡ್ಕೊಂಡು ಮಲ್ಕೊಂತೀಯ ಅಮ್ಮ ಅಮ್ಮ ಅಂತ ನೋಡೋರು ಯಾರು ನಾನೇ ಬಂದು ನೋಡ್ಬೇಕು ತಾನೆ ಬಿದ್ದು ಬಂದೆ ಅದು ಸುಲಭವಾಗಿ ಹೇಳ್ತೀಯ ಹೋಗಿ ಏನು ಬೇಕೋ ಮಾಡು ಹೋಗು ಏನು ಅಯ್ಯೋ ಅನ್ಬೇಕಂತೆ ಅಯ್ಯೋ ಅಂತ ನಮ್ಮ ಮಲ್ಗಣ ಇರೋಣ ಅಂತೀರ ವಾರಕ್ಕೊಂದು ಸಾಚೆ ಹೋದ್ರೆ ಎಷ್ಟು ಕೇಳಿದ್ರು ಬುದ್ಧಿ ಇಲ್ಲ ಏನಕ್ಕೆ ಹೇಳು ದೊಡ್ಡವರಪ್ಪ ನಮ್ಮಮ್ಮ ಅವರೇ ನಾವು ಭಯ ಇರಬೇಕು ಹೇಳಿದ ಮಾತು ಕೇಳಬೇಕು ಇಲ್ಲ ಅಂದಮೇಲೆ ಹೋಗ್ಬೇಡ ಅಂದರೆ ಹೋಗ್ಬಾರ್ದು ಹೇಳಲ್ಲ ಬೆಳಗ್ಗೆನೇ ನಾನು ಎಲ್ಲೂ ಹೋಗ್ಬೇಡ ಮನೆ ಹೋಗಿ ಸಾಕಾಗೈತೆ ಹೋಗಿ ಮಲ್ಗೋಗು ಅಂತ ಇಷ್ಟು ಮಾಡ್ತೀಯ ನೋಡು ದಿಗ್ಲು ಭಯ ಇದೇ ಇದ್ರೆ ಅಷ್ಟೇ ಮನುಷ್ಯರಿಗೆ ಸಾಕು ಬೈದಿ ಸಾಕು ಯಾಕೋಯ್ತಾ ಒಟ ಒಟ ಆದ್ಮೇಲೆ ಸುಮ್ಮನೆ ಅಲ್ಮ ಹೋಗ್ಬಿಡು ಮಾಮ ಈಗ ನಾನು ಏನು ಮಾಡಿದೆ ನಾನು ಎಲ್ಗೋಗ್ಲಿ ಹೋಗ್ಬಿಡು ಅಂದರೆ ಬಿಟ್ಬಿಟ್ಟು ಏನು ಬರ್ಬೇಡ ಅವ್ರು ಹಂಗೆ ಬೀಳು ಇದು ಗಾಡಿ ಮೇಲೆ ಬಿಟ್ಬಿಟ್ಟು ಹೋಗ ಗಾಡಿ ಮೇಲೆ ಇಟ್ಕೊಂಡು ಹೋಗಿ ಮಲ್ಕೊ ಎಲ್ಲಿಗೋಗ್ಲಿ ಹೋಗು ಹೋಗು ಅಂದರೆ ಎಲ್ಲಿ ಬೇಕೋ ಹೋಗಿ ಬಿಟ್ಕೊಂಡು ಹೋಗಿ ಮಾ ಇವಾಗ ಏನು ಹೇಳ್ಮಾ ಬಾಮ್ಮ ಇಲ್ಲಿ ಬೈತಾದ್ರೆ ಅವಾಗ ಸುಮ್ಮನೆ ಬೈತಾದ್ರೆ ಹೋಗ್ಬಿಡು ಬಾ ಹಾಸ್ಪಿಟ್ಲಿಗೆ ಹೋಗೋಣ ಹೋಗಿ ನೋವು ಸುಮ್ಮನೆ ಆಯ್ತು 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 ಇಷ್ಟೇ ಹೋಗಲ್ಲ 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 ಹೋಗಲ್ಲಮ್ಮ ಹೋಗಲ್ಲ ಸುಮ್ಮನೆ ಹೋಗಲ್ಲ ಕಾಯಿಗೆ ಏನು ಕೊಡಿತಾ ಇದೆಯಾ ಏನು ಕೈ ಕಾಲು ಮುರಿದಾಕ ಏನು ಬಂದಿಲ್ಲಪ್ಪ ಸ್ವಲ್ಪ ಗಾಯ ಆಗೈತೆ ಅಷ್ಟೇ ಏನು ಸ್ವಲ್ಪ ಗಾಯ ಆಗಿರೋದಕ್ಕೆ ಮಾತಾಡೋದು ಬೇಡ ಏನು ಬೇಡ ಎಲ್ಲ ಚೆನ್ನಾಗಿ ಹೋಗುತ್ತೆ ಅವಾಗ ಅವಾಗ ಹೋಗ್ಬಿಡು ಹೋಗಲ್ಲ ಅಂತ ಮಾತಾಡ್ಬೇಡ ಹೋಗಿ ಮಾ ಏನು ಆಗಿರೋ ಸ್ವಲ್ಪ ಗಾಯಕ್ಕೆ ಹಿಂಗಾಡ್ತಾ ಇದೆಯಾ ನನ್ನ ಮಾತು ಬೆಲೆ ಇಲ್ಲ ತಾನೇ ಮರೆಯೋದಿಲ್ಲ ತಾನೇ ಹೋಗಿ ಹೋಗು ಬಂದು ಎಲ್ಲಿ ಹೋಗ್ಲಿ ಮಾತಾಡ್ಬೇಡ ಮಾತಾಡ್ಬೇಡ ಆಯ್ತು ಪಾಪ ಮನೆ ಇದು ಮನೆ ಒಳಗಡೆ ಅಲ್ಲ ಮನೆ ಆಚೆ ಕಡೆ ಇದ್ದೀರಿ ಮನೇಲಿ ಕುತ್ಕೊಂಡು ಮಾತಾಡು ನೋಡಲ್ಲ ಮನೇಲಿ ಕುತ್ಕೊಂಡು ಮಾತಾಡು ಬಾಮ್ಮ ಹೋಗ್ಬಿಡು ಮನೆಗೆ ಕುತ್ಕೊಂಡು ಮಾತಾಡು ಬಾ ಇದು ರೋಡ್ ಇದು ಮನೆಗೆ ನಡಿ ಬೇಡ ಹೋಗಿ ನಡಿ ಆಯ್ತು ಮನೆ ನನ್ನ ಮಾತು ಮರೆಯೋದೇ ಕೊಡಲ್ಲ ಮನೇಲಿ ಕುತ್ಕೊಂಡು ಮಾತಾಡೋದು ನಡಿ ಇದ್ರು ಎಲ್ಲನೂ ಹೋಗಿ ಅಮ್ಮ ವಿಡಿಯೋ ಮಾಡೋದವರೆಲ್ಲ ನೋಡ್ತಾರೆ ಬಮ್ಮ ಮನೆಗೆ ಕುತ್ಕೊಂಡು ಮಾತಾಡಿ ನಡಿ ಮನೇಲಿ ಕುತ್ಕೊಂಡು ಮಾತಾಡಿ ನಡಿಮ್ಮ ಇದು ರೋಡ್ ಇದ್ದು ಈಗ ಹೋಗಿ ಹೋಗಂದು ಎಲ್ಗೋಗ್ಲಿ ಹೋಗಿ ಹೇಳ್ಕೊಂಡು ಅಯ್ಯ ಮಾ ಏನ್ಮಾ ಮಕ ನೋಡಿದ್ರೆ ಏನು ಮಾಡ್ತೀಯಾ ಬೇಕಂತ ಬಿದ್ದು ಬಂದಿದ್ದೀನಾ ನೋಡೋ ಇನ್ನು ಅಮ್ಮ ಏನು ಬೇಕಂತ ಬಿದ್ದು ಬಂದಿದ್ರೆ ಏನೋ ಹೇಳ್ಬೋದಪ್ಪ ಏನು ಬೇಡ ಹೊಸ ಬಿಡವಾ ಈಗ ನಿಜ ಹೇಳ ನೋಡಿ ಫ್ರ್ಯಾಂಕ್ ಫ್ರ್ಯಾಂಕ್ ಮಾ ಏನಾಗಿಲ್ಲ ನಿಜ ಫ್ರ್ಯಾಂಕ್ ನನಗೆ ಫ್ರ್ಯಾಂಕ್ ನಿಜ ಫ್ರ್ಯಾಂಕ್ ಮಾಡಿದ್ದು ಏನು ಅನಿಸ್ತು ಫ್ರ್ಯಾಂಕ್ ಮಾಡಿದ್ದಕ್ಕೆ ಕಂಗ್ರ್ಯಾಚುಲೇಷನ್ ಫ್ರ್ಯಾಂಕ್ ಆಗಿರೋದಕ್ಕೆ ಏನು ಅನಿಸ್ತು ನಿಜ ಫ್ರ್ಯಾಂಕ್ ಅಂದ್ರೆ ಏನು ಆಗಿರ್ಬೇಕು ಬಿಸ್ ನೋಡು ಅದರ ಕುಂಕುಮ ನೋಡಲ್ಲಿ ಕುಂಕುಮ ನೋಡ್ರೆ ಗೊತ್ತಾಗಲ್ವಾ ಫ್ರ್ಯಾಂಕ್ ಕಂಗ್ರ್ಯಾಚುಲೇಷನ್ ಕೊನೆಗೂ ಫ್ರ್ಯಾಂಕ್ ಆಗಿದ್ದೀರಾ ಕಂಗ್ರ್ಯಾಚುಲೇಷನ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಓಕೆ ಬಾಯ್